ಈಗ ಸ್ವತಃ ಕಾಂತರಾಜು ಸರ್ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಬಹಳ ದಿನದಿಂದ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಇತ್ತು ಬೇರೆ ಬೇರೆ ಚಾನೆಲ್ಗಳಲ್ಲಿ. ಇವತ್ತು ನಮ್ಮದೇ ಚಾನೆಲ್ ಗ್ಯಾರಂಟಿ ನ್ಯೂಸಲ್ಲಿ ಮಾತಿಗೆ ಸಿಕ್ಕಿದ್ದೀರಾ. ತಮಗೆ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ಫುಲ್ ಟೆನ್ಷನ್ ಅಲ್ಲಿ ಇದ್ದೀರಾ, ನಾಳೆ ಏನಾಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಂತ? ಏನಿಲ್ಲಮ್ಮ, ಅದೇನಿಲ್ಲ, ಅದು ಹೇಳಿ. ಮಾಡಿರೋದ ಇನ್ನು ಬದಲಾವಣೆ ಆಗುತ್ತಾ? ತುಂಬಾ ಕಷ್ಟಪಟ್ಟಿದ್ದೀರಾ ಸರ್ ನೀವು. ಏನು ಕಷ್ಟಪಡದೇನೆ ಅಷ್ಟು ದೊಡ್ಡ ಮಾಹಿತಿ ಸಂಗ್ರಹಣೆ ಕಾರ್ಯ ನಡೆದಿದೆಯಾ ಅಂತ? ನಾವೇನು ಸರ್ವಜ್ಞರಲ್ಲ, ಪ್ರಯತ್ನ ಅಂತೂ ಮಾಡಿದೀವಿ. ಹೇಳಮ್ಮ. ಪ್ರಯತ್ನ ಅಂತೂ ಮಾಡಿದ್ದೀರಾ ಸರ್. ಏನ್ ಸರ್ ಇದು ಸುಮಾರು ಒಂದು 3 ವರ್ಷ 4 ವರ್ಷ ಮಾಡಿದ್ದೀರಾ ಸರ್? ಇಲ್ಲ, ಸಮೀಕ್ಷೆ 40 ದಿನ ಆಗಿದೆ. 40 ದಿನ ಆಗಿದೆ. ಇದ್ದಿದ್ದ ಕೆಲಸ ಆಮೇಲೆ ಟೈಮ್ ತಗೊಂಡಿದೆ. ಹಾ 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 ಸರ್, ಈಗ ಸಮೀಕ್ಷೆ ಬಿಡುಗಡೆ ಆದರೆ ಅದು ಅವೈಜ್ಞಾನಿಕ, 10 ವರ್ಷ ಆಗೋಯ್ತು, ಈಗ ಜನಸಂಖ್ಯೆ ತುಂಬ ಬೆಳೆದಿದೆ, ಅದು ಹೆಂಗೆ ಜಸ್ಟಿಫಿಕೇಶನ್ ಕೊಡ್ತಾರೆ? ಈ ಥರದ ಕೆಲವೊಂದು ಪ್ರಶ್ನೆಗಳಿದೆ ಸರ್. ಬಟ್ ಆಗಿದೆ ಅಲ್ಲ ಸರ್, 2018 ಅಂದರೆ ಒಂದು 6-7 ವರ್ಷದ ಮೇಲೆ ಆಯ್ತಲ್ಲ ಸರ್? ಅಲ್ಲ, ಆಗಿದೆಯಮ್ಮ, ಸಮೀಕ್ಷೆ ಆಗಿದೆ. ಅಲ್ಲ, ಇದಕ್ಕೆ ಏನಾಗುತ್ತೆ, ಅದೇ ಈಗ ಎಲ್ಲಾನು ಸಮೀಕ್ಷೆಗಳನ್ನ ಅವಾಗವಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕಷ್ಟದ ಕೆಲಸಗಳು ಇವು. ಇದು ಈಗ ಹಿಂದೆ ಆಗಿದೆ, ಕೆಲವೆಲ್ಲ ಆಯೋಗಗಳಲ್ಲಿ ಆಗಿದೆ. ಕಾರಣಾಂತರದಿಂದ ಲೇಟ್ ಇದ್ದಾಗ ತಗೊಂಡಿದ್ದಾರೆ ಕೂಡ. ಅದಕ್ಕೇನು ಸರ್ ಅಂದ್ರೆ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ ಅಂತ ಅಂತೀರಾ? ಅಂದ್ರೆ ತುಂಬಾ ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ ಅಂತೀರಾ? ಇಲ್ಲಮ್ಮ, ಈಗ 1980ರಲ್ಲಿ ಮಂಡಲ್ ಕಮಿಷನ್ ವರದಿ ಕೊಟ್ರು. ಅದನ್ನ ವಿ.ಪಿ. ಸಿಂಗ್ ಅವ್ರು ಬಂದಾಗ 1992ರಲ್ಲಿ ಜಾರಿ ಕೊಟ್ರು. 12 ವರ್ಷಗಳಾಗಿತ್ತು. ಅದಕ್ಕೆ ಇದು ಆಮೇಲೆ ಇದು ಸರ್ಕಾರದವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಅವತ್ತು ಅಷ್ಟಿದ್ರೆ ಇವತ್ತು ಎಷ್ಟಿರ್ಬೋದು ಅಂತ ಅದಕ್ಕೆ ಪ್ರೊಜೆಕ್ಷನ್ ಅಂತಾರೆ. ಅಲ್ಲ ಸರ್, ನೀವು ಈಗ ಬಿ.ಪಿ. ಮಂಡಲ್ ಆ ವರದಿಯನ್ನ ನೀವು ಪ್ರಸ್ತಾಪ ಮಾಡಿರೋದ್ರಿಂದ ಸರ್, ಏನ್ ಸರ್, ಎಷ್ಟು ಅವ್ರನ್ನ ಗೋಳು ಇಟ್ಕೊಂಡ್ರು, ವಿ.ಪಿ. ಸಿಂಗ್ ಅವರನ್ನ ಯಾವ ರೀತಿ ರಾಜಕೀಯ ಬಲಿಪಶು ಮಾಡಿದ್ರು, ಅಂಥದ್ದೇ ಪರಿಸ್ಥಿತಿ ಏನಾದರೂ ಈಗಿನ ರಾಜಕೀಯ ನಾಯಕನಿಗೆ ನಿರ್ಮಾಣ ಆಗುತ್ತಾ ಅಂತಲೂ ಚರ್ಚೆ ನಡೀತಾ ಇದೆ ಸರ್. ಅಲ್ಲಲ್ಲ, ಆಯ್ತಮ್ಮ, ಈಗ ಚರ್ಚೆ ಏನಾರಾಗಲ್ಲ. ಸುಮ್ಮನೆ ನಿಮಗೆ ಉದಾಹರಣೆ ಕೊಟ್ಟೆ, ಹಿಂಗೆಲ್ಲ ಆಗಿದೆ ಅಂತ. ಸರ್, ಈ ಜಾತಿ ಗಣತಿ ವರದಿ ಬಗ್ಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಸರ್? ಅಲ್ಲಲ್ಲ, ಈಗ ಈ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಅಲ್ಲಿದೆ, ಕೊಟ್ಟಿದೀವಿ. ಅದೀಗ ಅವ್ರ ಅಭಿಪ್ರಾಯಗಳು ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿರಲ್ಲ. ಅವ್ರವ್ರು ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ಅವ್ರ ಅಭಿಪ್ರಾಯಗಳು ಹೇಳ್ಬಹುದು. ಬಟ್ ನಮ್ ಕೆಲಸ ನಾವು ಮಾಡಿದ್ದೇವೆ. ಅಲ್ಲಿ ಏನಿದೆಯಾ ಅಂಕಿಅಂಶಗಳು ಸಮೀಕ್ಷೆ ಪ್ರಕಾರ ಬಂದಿದೆಯಮ್ಮ. ಸರ್, ಇದು ಸಿದ್ದರಾಮಯ್ಯನವರಿಂದ ಮಾತ್ರ ಜಾರಿಗೆ ತರಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಜಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಪದೇ ಪದೇ ಹಲವಾರು ನಾಯಕರುಗಳು ಮಾತಾಡ್ತಾ ಇದ್ದಾರೆ ಸರ್. ತಮಗೂ ಹಂಗೆ ಅನ್ಸುತ್ತಾ? ಅಲ್ಲ, ಈಗ ಸಿದ್ದರಾಮಯ್ಯನವರು ಇದು ಮಾಡ್ತಾರಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕೆಂತ ಹೇಳಿದ್ರೆ ಅವರೇ ತಾನೇ ಇದಕ್ಕೆ ಕೈ ಹಾಕಿದ್ದು. ದೇಶದಲ್ಲಿ 1931 ನಂತರ ಯಾರು ಇಂಥ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಪ್ರಯತ್ನ ಮಾಡಿರ್ಲಿಲ್ಲ. ಅವರಿಗೆ ಇದು ನನಗನ್ನಿಸ್ತದೆ ಸಂಪೂರ್ಣವಾಗಿ ಅವ್ರಿಗೆ ಯಾವತ್ತು ಬದ್ಧತೆ ಇದೆ. ಅದನ್ನ ಅವ್ರು ಆ ಬದ್ಧತೆಯಿಂದನೇ ಕಾರ್ಯಕ್ರಮ ಹಾಕೊಂಡ್ರು, ಅದನ್ನ ಜಾರಿಗೆ ತರ್ತಾರಂತ ನನಗೆ. ಸರ್, ಈ ಒಂದು ಜಾತಿ ಗಣತಿಯಲ್ಲಿ ರಾಜ್ಯದ 7 ಕೋಟಿ ಜನರ ಮಾಹಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸರ್, ಸಿದ್ದರಾಮಯ್ಯನವರು ಭಾಳ ಟೈಮ್ ತಗೊಳ್ಳಿಲ್ವಾ ಇದನ್ನು? 2018ರಿಂದ ಅಂದರೆ ತುಂಬ ಟೈಮ್ ಆಯ್ತಲ್ಲ ಸರ್. ಹೋದ ವರ್ಷವೂ ಆಗುತ್ತೆ 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 ಅಂತಲೂ ಮಾತು ಬಂತು, ಆಮೇಲೆ ಮತ್ತೆ ಹಿಂದೇಟು ಹಾಕಿದ್ರು. ಈಗಲೂ ವಿರೋಧ ಇದೆ ಅವರಿಗೆ.